ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ 5, 14, 23 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಎತ್ತರವಾಗಿ ಇರುತ್ತಾರೆ. ಇವರ ಭುಜ ಕೈಗಳು ತುಂಬ ಬಲಿಷ್ಠವಾಗಿ ಇರುತ್ತವೆ. ಹಣೆ ವಿಶಾಲವಾಗಿ ಇರುತ್ತದೆ. ಸುಂದರವಾದ ಕಣ್ಣುಗಳು. ಇವರ ಮಾತುಗಳು ತುಂಬ ಮೃದುವಾಗಿ ಇರುತ್ತವೆ. ಇವರು ವಿದ್ಯಾವಂತರಾಗಿರುತ್ತಾರೆ, ಬುದ್ಧಿವಂತರಾಗಿರುತ್ತಾರೆ. ವಿದ್ಯೆಯಲ್ಲಿ ಅತಿ ಬುದ್ಧಿವಂತಿಕೆಯ ಸಾಮರ್ಥ್ಯ ಹೊಂದಿರುತ್ತಾರೆ. ಕಲೆಗಳಲ್ಲಿ ನಾಯಕರಾಗಿ ವಾಕ್ಶುದ್ಧಿ ಸಾಮರ್ಥ್ಯ. ಹಲವಾರು ಸ್ನೇಹಿತರು ಇವರಿಗೆ ಇರುತ್ತಾರೆ. ಇವರು ತುಂಬ ಬುದ್ಧಿಜೀವಿಯಾಗಿರುತ್ತಾರೆ. ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವರು. ಇವರು ಭಾಷಣಕಾರರು. ಗಣಿತದಲ್ಲಿ ಇವರು ತುಂಬ ಬುದ್ಧಿವಂತರು ಆಗಿರುತ್ತಾರೆ. ಶಿಲ್ಪಕಲೆಯಲ್ಲಿ, ಜ್ಯೋತಿಷ್ಯದಲ್ಲಿ, ವ್ಯಾಪಾರ, ವೇದಾಂತ ಗ್ರಂಥಗಳ ಬಿಡುಗಡೆ ಮಾಡುವರು. ಪತ್ರಕರ್ತರು, ವಕೀಲರು, ಮುದ್ರಕರು, ವಿದ್ಯಾಸಂಸ್ಥೆಗಳು, ಗ್ರಂಥಾಲಯಗಳು ನಿಪುಣರು, ಬ್ರೋಕರ್ ಆಗಿರುತ್ತಾರೆ. ವಾದ ವಿವಾದ ಮಾಡುವುದರಲ್ಲಿ ತುಂಬ ಉತ್ತಮವಾದ ವಾದ ಮಾಡಿ ತಮ್ಮ ಗೆಲುವನ್ನು ಸಾಧಿಸುವರು. ಕವಿಗಳು ಆಗಿರುತ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸವನ್ನು ಕಲಿಯುವ ಸಾಮರ್ಥ್ಯ ಹೊಂದಿರುತ್ತಾರೆ. ಯಾವುದೇ ಕೈಕಸುಬು ಕೈಗಾರಿಕೆ ಸಂಬಂಧಪಟ್ಟ ಕೆಲಸದಲ್ಲಿ ಇವರು ತುಂಬ ಉತ್ತಮ ಸಾಧನೆ ಮಾಡುವರಾಗಿರುತ್ತಾರೆ. ಇವರು ಚಿತ್ರ, ನಾಟಕ, ನಟನೆ, ಹಾಸ್ಯ ಮಾಡುವರು. ಸಂಗೀತ ಹಾಡುವರು, ಗಾಯನ ಮಾಡುವರು. ಪ್ರಕೃತಿಯ ಸ್ಥಳಗಳು ಇವರಿಗೆ ತುಂಬ ಸಂತೋಷವನ್ನು ತರುತ್ತದೆ. ದಯಾಳು ಗುಣದವರು. ಹಲವು ಉದ್ಯಮದಲ್ಲಿ ವ್ಯಾಪಾರಿಗಳು ಮಾಡುವರು. ಇವರಲ್ಲಿ ದೈವ ಭಕ್ತಿ ಜಾಸ್ತಿ ಇರುತ್ತದೆ. ದೊಡ್ಡವರಿಗೆ ಗೌರವ ಕೊಡುವರು. ಸಾಧು ಸಂತರ, ಗುರು ಹಿರಿಯರ ಜೊತೆಗೆ ತುಂಬ ಆಧ್ಯಾತ್ಮಿಕವಾಗಿ ಮಾತನಾಡುವರು ಆಗಿರುತ್ತಾರೆ. ಇವರು ಪ್ರಖ್ಯಾತ ಬರಹಗಾರರು ಆಗಿರುತ್ತಾರೆ. ಇವರು ಹಲವಾರು ಭಾಷೆಗಳನ್ನು ಕಲಿತವರು ಆಗಿರುತ್ತಾರೆ. ಇವರು ಗಣಿತ ತಜ್ಞರು, ವಿಜ್ಞಾನಿಗಳು. ವಿಜ್ಞಾನದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುವರು. ಜ್ಞಾನವಂತರು. ರಾಜಕೀಯದಲ್ಲಿ ಇದ್ದು ಉತ್ತಮ ಭಾಷಣ ಮಾಡುವರು ಆಗಿರುತ್ತಾರೆ. ಇವರಿಗೆ ಆರೋಗ್ಯದ ಸಮಸ್ಯೆ ಅಂದರೆ ನರಗಳ ದೌರ್ಬಲ್ಯ, ಚರ್ಮ ಸಂಬಂಧಿತ ಕಾಯಿಲೆಗಳು, ವಾತ ಸಂಬಂಧಿ ರೋಗಗಳು ಬರಬಹುದು. ವೈದ್ಯರ ಚಿಕಿತ್ಸೆ ಪಡೆದರೆ ಬೇಗನೆ ಗುಣವಾಗುವುದು. ಇವರು ಯಾವುದೇ ವ್ಯವಹಾರದಲ್ಲಿ ತುಂಬ ಲೆಕ್ಕಾಚಾರವಾಗಿ ಇರುತ್ತಾರೆ. ಬೇರೆಯವರ ಮೇಲೆ ನಂಬಿಕೆ ಇದ್ದರೂ ಇವರು ಹಣದ ಬಗ್ಗೆ ವ್ಯವಹಾರ ಮಾಡಿದರೂ ಕಾಗದ ಪತ್ರ ಬರೆಸಿಕೊಂಡು ವ್ಯವಹಾರ ಮಾಡುವರು. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅಧಿಕ ಜನಬಲವನ್ನು ಹೊಂದಿರುತ್ತಾರೆ. ಜನರನ್ನು ಆಕರ್ಷಿಸುವ ಶಕ್ತಿ ಇವರಲ್ಲಿ ತುಂಬ ಜಾಸ್ತಿ ಇರುತ್ತದೆ. ಇವರು ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಇವರು ಹೆಸರಾಂತ ವ್ಯಕ್ತಿಗಳಾಗಿ ಇರುತ್ತಾರೆ. ಬೇರೆಯವರು ಮಾತನಾಡಲು ಸಾಧ್ಯವಾಗದ ಕೆಲಸಗಳನ್ನು ಇವರು ಮಾಡಿ ಮುಗಿಸುತ್ತಾರೆ. ಎಲ್ಲರ ಗೌರವಕ್ಕೆ ಪಾತ್ರರಾಗುತ್ತಾರೆ. ಚುರುಕಾಗಿ ಕೆಲಸ ಮಾಡುತ್ತಾರೆ. ಇವರ ಬುದ್ಧಿಶಕ್ತಿ ತುಂಬ ಚುರುಕಾಗಿ ಇರುತ್ತದೆ. ಇವರು ತುಂಬ ಲವಲವಿಕೆಯಿಂದ ಇರುತ್ತಾರೆ. ಎಲ್ಲರನ್ನು ಹಾಸ್ಯದಿಂದ ಮಾತನಾಡುತ್ತಾರೆ. ಹಾಸ್ಯವನ್ನು ಮಾಡಿ ಎಲ್ಲರನ್ನು ಆಕರ್ಷಿಸುವಂತೆ ಹಾಸ್ಯ ಮಾಡುವರು. ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೀಗೆ ಇರುತ್ತದೆ. ಈ ಸಂಖ್ಯೆಯಲ್ಲಿ 5, 14, 23ನೇ ಸಂಖ್ಯೆಯಲ್ಲಿ 5ನೇ ಸಂಖ್ಯೆಗೆ ಬುಧ ಅಧಿಪತಿಯಾಗಿರುತ್ತಾನೆ. 14ನೇ ಸಂಖ್ಯೆಗೆ ಸೂರ್ಯ, ರಾಹು ಮತ್ತು ಬುಧ ಈ 3 ಅಧಿಪತಿಗಳಾಗಿರುತ್ತಾರೆ. ಅವರ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ. ಇವರು ಸರ್ಕಾರ ಉದ್ಯೋಗದಲ್ಲಿ ಮತ್ತು ಎಲ್ಲ ಟೆಕ್ನಿಕ್ ಮೈಂಡಿನಲ್ಲಿ ತುಂಬ ಉತ್ತಮ ಸಾಧನೆ ಮಾಡುವವರಾಗಿರುತ್ತಾರೆ. 23ನೇ ಸಂಖ್ಯೆಯಲ್ಲಿ
ಚಂದ್ರ, ಗುರು, ಬುಧ ಈ 3 ಅಧಿಪತಿಗಳು ಇರುತ್ತಾರೆ. ಇವರ ಗುಣ ಸ್ವಭಾವಗಳು ಇವರಲ್ಲಿ ಇರುತ್ತದೆ. ಚಂದ್ರ ಮನಸ್ಸಿಗೆ ಕಾರಕನಾಗಿರುವುದರಿಂದ ಇವರ ಮನಸ್ಸು ತುಂಬ ಮೃದುವಾಗಿರುತ್ತದೆ. ಇವರು ತಾಯಿಯ ಮೇಲೆ ತುಂಬ ಪ್ರೀತಿಯಿಂದ ಇರುತ್ತಾರೆ. ಇವರು ದೈವ ಭಕ್ತರಾಗಿರುತ್ತಾರೆ. ಆತ್ಮಜ್ಞಾನ, ಬುದ್ಧಿಶಕ್ತಿಯಿಂದ ಆತ್ಮಜ್ಞಾನವನ್ನು ಪಡೆದಿರುತ್ತಾರೆ. ಜ್ಞಾನವನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಿರುತ್ತಾರೆ. 5, 14, 23 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೀಗೆ ಇರುತ್ತದೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಓಂ ಹರಿ ಓಂ.